ನಮಸ್ಕಾರ ರೀ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ಟ ಮತ್ತು ಈ ಮೋಸ್ಟ್ ಟ್ರೆಂಡಿಂಗ್ನಲ್ಲಿರುವಂಥ ಆಲೂಗಡ್ಡೆ ಪೀಸ್ ಬಜ್ಜಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಯಾರು ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ. ಗಿರ್ಮಿಟ್ಟ ಅಂತೂ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು. ಫಸ್ಟ್ಗೆ ನಾನಿಲ್ಲಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಇದಕ್ಕಿಂತ ಸಣ್ಣಗೆ ಬೇಕಂದ್ರೂ ಹಚ್ಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ನೀರಿನಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ ನಾನು, ಅದಕ್ಕೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನಾನಿಲ್ಲಿ 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಬೇಕು. ಆಮೇಲೆ ಇದಕ್ಕೆ ಕಡಲೆ ಹಿಟ್ಟು, ಅರ್ಶಿಣ ಪುಡಿ, ಖಾರ, ಉಪ್ಪು, ರುಚಿಗೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಆಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ, ಯಾಕಂದರೆ ಕ್ರಿಸ್ಪಿ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನ ಸ್ವಲ್ಪ ಒಂದು ಹನಿ ನೀರು ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೊಂಡು ಈ ಥರ ಎಣ್ಣೆಯಲ್ಲಿ ದುಂಡಿಗೆ ಮಾಡಿ ಕರ್ಕೋಬೇಕು. ಈ ಥರ ಎರಡೂ ಕಡೆಯೂ ಸರಿಯಾಗಿ ಈ ಬಜ್ಜಿ ನಾವು ಹೇಗೆ ಕರಿತೀವೋ ಅದೇ ರೀತಿ ಕೆಂಪಗೆ ಕರಿಬೇಕು. ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು ಇಲ್ಲಿ. ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು. ಆಮೇಲೆ ನಾನಿಲ್ಲಿ ಗಿರ್ಮಿಟ್ಟ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಶೇಂಗಾ, ಉಪ್ಪು, ಖಾರ, ಜೀರಿಗೆ, ಸಾಸಿವೆ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಶೇಂಗಾ ಹಾಕಿ ಮತ್ತು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕಿ ಸರಿಯಾಗಿ ಕೈ ಆಡಿಸ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಂಡ ನಂತರ ಹೆಚ್ಕೊಂಡಿರೋ ಟೊಮೆಟೊನ ಹಾಕಿ ಇದಕ್ಕೆ ಅರಿಶಿಣ ಪುಡಿ, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ಆಮೇಲೆ ಇದು ಒಂಚೂರು ಒಗ್ಗರಣೆ ತಣ್ಣಗಾದ ನಂತರ ಚುನ್ಮರಿನ ಹಾಕಿ ಸರಿಯಾಗಿ ಕಲಿಸ್ಕೋಬೇಕು. ಈ ಥರ ಇದು ಒಗ್ಗರಣೆ ಎಲ್ಲ ಕಡೆಯೂ ಹತ್ತಬೇಕು ಇದಕ್ಕೆ. ಆಮೇಲೆ ಇದಕ್ಕೆ ಮೇನ್ ಏನಂದರೆ ಕಲಿಸ್ಕೊಂಡ ನಂತರ ಪುಟಾಣಿ ಹಿಟ್ಟನ್ನು ಹಾಕಿ ಕಲಿಸ್ಬೇಕು. ಇದಕ್ಕೆ ಗಿರ್ಮಿಟ್ಟಕ್ಕೆ ಮೇನ್ ಅಂದ್ರೇ ಇದೇ. ಅಂದರೆ ನೀವು ಹುರ್ಗಡ್ಲೆ ಅಂತಿರಲ್ಲ ಅದೇ. ಸೊ ಇದಕ್ಕೆ ಕಲಿಸಿದರೆ ಗಿರ್ಮಿಟ್ಟ ರೆಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.